ಮಹಾ ತಪಸ್ವಿಗಳಾಗಿರ್ತಕ್ಕಂಥ ಶಿವಬಸವ ಮಹಾಸ್ವಾಮಿಗಳವರು ತಮ್ಮ ತಪಶ್ಶಕ್ತಿಯಿಂದ ಯೋಗ ಬಲದಿಂದ ಸರ್ವಭಕ್ತರನ್ನು ಉದ್ಧಾರ ಮಾಡುತ್ತಾ ಇಲ್ಲಿ ಶಿವಯೋಗ ಸಮಾಧಿಯಲ್ಲಿ ನೆಲೆಸಿ ನಿತ್ಯವೂ ಹರಿಸ್ತಾ ಇದ್ದಾರೆ. ಅವರ ಶಕ್ತಿ ಪ್ರಭಾವ ಭಕ್ತಿ ಎಲ್ಲ ಕಡೆ ಪಸರಿಸಿ ಜನರ ಕಷ್ಟ ಕಾರ್ಯಗಳು ನಿವಾರಣೆ ಮಾಡ್ತಾ ತನ್ನ ಹತ್ರ ಸೆಳೀತಾ ಇದ್ದಾರೆ. ಅಂದರೆ ಆ ಗುರುಗಳ ಒಂದು ತಪಶಕ್ತಿ ಒಳ್ಳವರದು. ಶಿವಯೋಗಿ ಸಾಕ್ಷಾತ್ ಶಿವನಾದ ಕಾರಣದಿ ಅವನಿ ಭೋಗಗಳು ಅವನು ಸುಳಿತಾ ಇಲ್ಲ. ಹಾಗೆ ತಾನೇ ತಾನಾಗಿ ಇಲ್ಲಿ ತನ್ನ ತಪಸ್ಸಾಮರ್ಥ್ಯದಿಂದ ದಿನ ಪ್ರಜ್ವಲ ಬೆಳೀತಾ ಇದೆ. ಆ ದಶೆಯಲ್ಲಿ ಈ ನಾಡು ಭಾಳ ಪವಿತ್ರವಾದದ್ದು. ಅದೇ ಪರಂಪರೆಯಲ್ಲಿ ಬಂದಂಥ ಶಿವಲಿಂಗ ಮಹಾಸ್ವಾಮಿಗಳು ಅವರು ಸಹ ತಪೋನಿಷ್ಠರು, ಪೂಜಾನಿಷ್ಠರು, ಯೋಗರಾಗಿ ಇಲ್ಲಿ ನೆಲೆಸಿ ಇಲ್ಲಿ ಒಂದು ಗದ್ದಿಗೆ, 2 ಗದ್ದಿಗೆಗಳ ಮಹತ್ವ ಭಾಳ ಪ್ರಭಾವವಾಗಿ ಜನರನ್ನು ಉದ್ಧಾರ ಮಾಡ್ತಾ ಇದ್ದಾರೆ. ಆ ಥರದಲ್ಲಿ ನಮ್ಮ ಸದಾಶಿವ ಸ್ವಾಮಿಗಳು ಚಿಕ್ಕ ವಯಸ್ಸಾರು ಸಹಿತ ಒಳ್ಳೆಯ ಶಕ್ತಿಯಿಂದ ನಿಷ್ಠೆಯಿಂದ ಒಂದು ಸೇವೆ ಮಾಡ್ತಾ ಜನರ ಮನಸ್ಸನ್ನು ಗೆದ್ದಿದ್ದಾರೆ. ಈಗ ಅವ್ರು ಹೇಳ್ತಾಯಿದ್ರು 35,000 ಜನ ಪ್ರಸಾದ ನೋಡಿ. ಇಲ್ಲಿ ನಮ್ಮ ನಾಗರಾಜಪ್ಪ ಒಂದು ಬೆಳ್ಳಿ ತೋರಿಸಿದಲ್ಲಿ ಸಿಂಹಾಸನ ಮಾಡೋದು ನೋಡಿ, ನಾಗರಾಜಪ್ಪ ತೋರಿಸಿದ್ದಾನೆ. ಹಾಗಾಗಿ ಎಲ್ಲರ ಭಕ್ತರ ಮನೆ ನೆಲೆಸಿ ಎಲ್ಲರ ಹೃದಯ ಸ್ವಾಮಿಗಳು ಜೇಬು ನೋಡೋ ಸ್ವಾಮಿಗಳಲ್ಲ, ಅವರು ಹೃದಯ ನೋಡೋ ಸ್ವಾಮಿಗಳು. ನಿಮ್ಮ ಜೇಬು ನೋಡಲ್ಲ, ನಿಮ್ಮ ಹೃದಯವನ್ನು ನೋಡ್ತಾರೆ. ಹಾಗಾಗಿ ನಮ್ಮ ಸದಾಶಿವ ಸ್ವಾಮಿಗಳು, ಶಿವಲಿಂಗ ಸ್ವಾಮಿಗಳು, ಶಿವ ಸ್ವಾಮಿಗಳು ನಿಮ್ಮೆಲ್ಲರ ಹೃದಯ ಸಿಂಹಾಸನದಲ್ಲಿದ್ದು ನಿಮ್ಮ ಭಕ್ತಿಯ ಪ್ರತೀಕದಿಂದ ಸೇವೆಗೊಳ್ಳುತ್ತಾ ಎಲ್ಲರನ್ನು ಉದ್ಧಾರ ಮಾಡ್ತಾ ಇದ್ದಾರೆ. ಅಂದರೆ ಅದೇನು ತಪ್ಪೇನಲ್ಲ. ಡಿಸೆಂಬರ್ ತಿಂಗಳಲ್ಲಿ ಅತಿ ಹೆಚ್ಚು ಅಪಘಾತಗಳಾಗೋದು, ಸಾವು ನೋವು ಸಂಭವಿಸ್ತಾ ಇದೆ. ಮುಗಿತಾ ಇನ್ನು ಮುಂದುವರಿತಾ ಡಿಸೆಂಬರು ಅಂತ ಎಲ್ಲ ತಂಗಿರೋದು ಇದು ಇನ್ನೂ ಜಾಸ್ತಿ ಆಗ್ತದೆ. ಇನ್ನು 2000 ವಿಷಯ ನಾನು ಯುಗಾದಿ ಮೇಲೆ ಹೇಳ್ತೀನಿ. ಸಿಎಂ ಕುರ್ಚಿ ವ್ಯವಸ್ಥೆ ತುಂಬ ಕಡೆ ಮುಗಿತಾ ಇದೆ. ಚೀಫ್ ಮಿನಿಸ್ಟರ್ ಕುರ್ಚಿ ಯಾಕೆ ನಿಮಗೆ ಆಸ್ತ್ರ? DK ಶಿವಕುಮಾರ್, ಸಿದ್ದರಾಮಯ್ಯ ಯಾರು ಅಪೇಕ್ಷೆ ಪಟ್ಟುವೇ ಇಲ್ಲ. ಅವರು ಇಬ್ಬರು ಪಡ್ತಾ ಇದ್ದಾರೆ. ಇಲ್ಲಿ ಕಾಣ್ತಾ ಇಲ್ಲವಲ್ರಿ? ಇಲ್ಲಿ ನೋಡಿ, ಸ್ಪೀಕರಲ್ಲೇ ಕೂತಾರೆ, ಏನು ಕಾಣ್ತಾ ಇಲ್ಲ. ಅಂಥದ್ದೇನಿಲ್ಲ. ನಾನು ಹಿಂದೆ ಹೇಳಿದ್ದೆ ನಿಮಗೆ, ಅಂಬಲಿಯು ಅಳಸೀತು, ಕಂಬಳಿಯು ಹಾಸೀತು. ಅಂಬಲಿಯು ಅಳಸೀತು, ಕಂಬಳಿಯು ಹಾಸಾಯಿತು, ಕೈ ಲಾಸದಲ್ಲಿ ಕೈ ಪೂಜೆ ಮಾಡಿತು ಅಂತ. ಅವಾಗ ಸರ್ಕಾರ ಇರಲಿಲ್ಲ, ಅಂಬಲಿ ಅಳಿಸ್ತು. ಮಾದಾರ ಚೆನ್ನಯ್ಯನ ಮನೆಯ ಅಂಬಲಿ ಅವ್ರಿಗೆ ಆಗಲಿಲ್ಲ. ಕಂಬಳಿಯು ಹಾಸೀತು, ದಟ್ಟಿ ಆಲಮತ ಸಮಾಜಕ್ಕೆ ಅದು ಹೋಯಿತು. 5 ವರ್ಷ ಸಮಗ್ರವಾಗಿ ನಡೆಸಿದರು. ಈಗ ಮತ್ತೆ ಬಂತು. ಈಗ ಅಕ್ಕಬಕ್ಕರು ವಿಜಯನ ಸಾಮ್ರಾಜ್ಯ ಕಟ್ಟಿದರು. ಇವತ್ತು ಅವರ ಹೆಸರು ಚಿರಸ್ಥಾಯಿಯಾಗಿದೆ. ಶಿವಾಜಿ ಗದಗಿನಲ್ಲಿ ಹುಟ್ಟಿದರು. ಆಲಮತ ಸಮಾಜ ಹುಟ್ಟಿರ್ತಕ್ಕಂಥವನು. ಸಂಗೊಳ್ಳಿ ರಾಯಣ್ಣ ಕಿತ್ತೂರಿನ ಸಾಮ್ರಾಜ್ಯವನ್ನು ಉಳಿಸಿದವನು. ಕಾಶಿ ಕ್ಷೇತ್ರಗಳ ರಾಣಿ ಕುರುಬ ಸಮಾಜದವಳು. ಹಾಗೆ ಈ ಕುರುಬ ಸಮಾಜ ಏನಪ್ಪ ಅಂದರೆ, ಅದು ಕಾಡು ಅಡವಿಯಲ್ಲಿದ್ದು ಕುರಿಗಳು ಮೇಯಿಸ್ಕೊಂಡು ಆ ಲಿಂಗ ನೋಡ್ತಾ ಪ್ರಕೃತಿಯಿಂದ ಭವಿಷ್ಯವನ್ನು ಕಂಡವರು. ಕುರುಹಿನ ಕಟ್ಟು ಅಂತ, ನೀವು ಕುರುಬರು ಕಟ್ಟು ಅಂತ ನಮ್ಮಲ್ಲೀಗ. ಅವರು ಒಂದು ಅಗ್ನಿಯಾಗಿ ಬರೆದ್ರು, ಮುಂದೆ ಏನಾಗುತ್ತೆ ಎಂತ ಆಗುತ್ತೆ, ಮಳೆ ಬೆಳೆ ಬರೆದ್ರು ಕುರುಬರು ಅಂತ. ಹಾಗೆ ಒಂದು ದೈವಿ ಬಲ ಉಳ್ಳತಕ್ಕಂಥ ಹಾಲು ಕೆಟ್ಟರು ಆರು ಮತ ಕೆಡಲ್ಲ ಅಂತಾರೆ ಒಂದು ಗಾದಿ. ಪುರಾತನವಾದ ಮತ ಅದು, ಇವತ್ತಿಂದಲ್ಲ ಸಮಾಜ ಇದು. ಅಂಥ ಸಮಾಜಕ್ಕೆ ಒಂದು ಯೋಗ ಬಂದಿದೆ. ನೀವು ಬಿಡಿಸಿಕೊಳ್ಳೋದು ಕಷ್ಟ, ಅವರಾಗೆ ಬಿಟ್ಟರೆ ಯೋಗ ಇದೆ. ಸಂಕ್ರಾಂತಿ ನಂತರ ಸಂಕ್ರಾಂತಿ ಆಗುತ್ತೆ ಅಂತ ರಾಜಕಾರಣ ಮಾತಾಡ್ತಿದ್ದಾರೆ. ಸರ್ಕಾರ 5 ವರ್ಷ ಪೂರೈಸುತ್ತಾ ಅಥವಾ ಏನು? ಹೇಗೆ? ನಮ್ಮ ಭಾರತೀಯ ಪರಂಪರೆಯಲ್ಲಿ ಜ್ಯೋತಿಷ್ಯಕ್ಕೆ ಮಹತ್ವವಾದ ಸ್ಥಾನ ಇದೆ. ಯಾರು ಭವಿಷ್ಯದ ಬದುಕೋರು ಯಾರು? ನಾಳೆ ನೋಡೋಕ್ಕೆ ಜನ ಬದುಕ್ತಿರೋದು. ಹಾಗೆ ನಮ್ಮಲ್ಲಿ ಏನಿದೆ, ಸಂಕ್ರಾಂತಿ ಭವಿಷ್ಯ ರಾಜರಿಗೆ, ಮಹಾರಾಜರಿಗೆ, ಹಿಂದಿನ ಹಡಗಿನ ವ್ಯಾಪಾರ ಇದ್ದದ್ದು, ದೊಡ್ಡ ದೊಡ್ಡ ವ್ಯಾಪಾರಸ್ಥರಿಗೆ, ಹೋರಾಟ ಮಾಡೋಂಥವರಿಗೆ ಆ ಸಂಕ್ರಾಂತಿಯ ಫಲ ಅದು ರವಿಯನ್ನು ಆಧಾರವಾಗಿ ಹೇಳ್ತಕ್ಕಂಥದ್ದು. ಸೂರ್ಯ ಸಂಕ್ರಾಂತಿಯಲ್ಲಿ ಅವನು ಉತ್ತರಾಯಣ ಕಡೆ ಬರ್ತಾನೆ. ಆ ಫಲದ ಮೇಲೆ ಅದನ್ನು ಹೇಳ್ತಕ್ಕಂಥದ್ದು. ಹೀಗಾಗಿ ಹಿಂದಿನ ಕಾಲದ ರಾಜರುಗಳು, ಮಹಾರಾಜರುಗಳು, ವ್ಯಾಪಾರಸ್ಥರು ಮತ್ತು ಅನೇಕ ಹೋರಾಟಗಾರರು, ಉದ್ಯಮಶೀಲರು ಅವರು ಈ ಭವಿಷ್ಯವನ್ನು ನಂಬುತ್ತಾರೆ. ಇದ್ರ ಮೇಲೆ ನಡೀತದೆ. ಯುಗಾದಿ ಚಂದ್ರಮಾನ ಯುಗಾದಿ ಅಂತ. ಆ ಹಿಂದೂ ಸಮಾಜದಲ್ಲಿ ಚಂದ್ರನ ಆಧಾರವಿಟ್ಟುಕೊಂಡು ಭವಿಷ್ಯ ಹೇಳ್ತಕ್ಕಂಥದ್ದು, ಅದು ಯುಗಾದಿಯಲ್ಲಿ ಬರ್ತಕ್ಕಂಥದ್ದು. ಹಾಗೆ ಈ ಸಂಕ್ರಾಂತಿ ಫಲದಲ್ಲಿ ವಿಶೇಷವಾಗಿ
ರಾಜರಿಗೆ ಮಹಾರಾಜರಿಗೆ ಇದೆಲ್ಲ ಫಲ ಏನೂ ಫಲ ಇಲ್ಲ. ಬಡ್ಜೆಟ್ ಆಗೋರಿಗೆ ಏನು ತೊಂದರೆ ಇಲ್ಲ. ಅದಾದಮೇಲೆ ಬಡ್ಜೆಟ್ ಆದಮೇಲೆ ಅವರಾಗೆ ಬಿಟ್ಟರೆ ಬೇರೆಯವ್ರಿಗೆ ಅವಕಾಶ ಆಗ್ಬೋದು. ಶಿವನ ಮಲ್ಲಿಗೆಯ ಮಡಿಯ ಹೂವು ಬಲಪಾದದಿಂದ ಬಿದ್ದಾವು ಎರಡು, ಶಿವನ ಪಾದ ಸೇರ್ತವೆ. ಆಮೇಲೆ ಅದರ ಹಿಂದೆನೂ ಕೂಡ ಭೂಪಟದಲ್ಲಿ ಒಂದು ದೇಶ ಆಳ್ತಾ ಹೋಗುತ್ತೆ ಅಂತ ಹೇಳಿ. ಉಕ್ರೇನ್ ಆ ಭವಿಷ್ಯ ಎಷ್ಟೋ ಓದ್ವಲ್ಲ, ಓಸತಿ ಹೇಳಿದೆ, ನೀರು ಮುಳುಗ್ತವೆ, ಬೆಂಕಿ ಉಗಿಯ ನುಗ್ಗುತ್ತೆ, ಹೋಗಿಸಿ ಎಲ್ಲ ಹೇಳಿದ್ನಲ್ಲ. 26ಕ್ಕೆ ನೋಡುತ್ತಾರೆ, ಅದಕ್ಕಿಂತ ಜಾಸ್ತಿ ಆಗುತ್ತೆ. 26 ಅದಕ್ಕಿಂತನೂ ಜಾಸ್ತಿ ಆಗಿ ಯುಗಾದಿ ಕಡೆಗೆ ಇವಾಗ ನಂತರ ಸಮಸ್ಯೆ ಆಗುತ್ತೆ. ಅದು ಅವಾಗ ಹೇಳೋಣ. ಅದರ ಈಗ ಕೇಂದ್ರದಲ್ಲಿ ನೋಡಿದಾಗ ಇವು ರಾಷ್ಟ್ರದ ವಿಚಾರಗಳನ್ನು ಬಂದಾಗಲೂ ಕೂಡ ಸಾಕಷ್ಟು ಘಟನೆಗಳು ಆಗಿರುವಂಥದ್ದು, ರಾಜಕೀಯ ವಿಪ್ಲವಗಳು ಸಂಭವಿಸ್ತಾ ಇದ್ದಾವೆ. ಅವನ್ನೆಲ್ಲ ನೋಡಿದಾಗ ತಮ್ಮ ಅಭಿಪ್ರಾಯ ನೋಡಿದಾಗ? ನಾನು ಹಿಂದೆ ಹೇಳಿದ್ದೀನಿ, ಅರಸನ ಅರಮನೆಗೆ ಕಾರ್ಮೋಡ ಕವಿದೀತು. ಹಿಂದೆ ಹೇಳಿದೆ ನಾನು, ಪ್ರಧಾನಮಂತ್ರಿಗಳಿಗೆ ಆಘಾತ ಇದೆ, ಕೆಲವು ಸಾಯ್ತಾರೆ ಅಂತ ಹೇಳಿದೆ. ಆನಂತರ ಚೀನಾದಲ್ಲಿ ಏನಾಯಿತು, ಪ್ರಧಾನಮಂತ್ರಿ ಬದುಕಿದ್ದೇ ಹೆಚ್ಚಾಯಿತು ಅಲ್ವೇ. ಹಾಗಾಗಿ ಅಂಥ ಸಮಸ್ಯೆಗಳು ಇನ್ನೂ ಮುಂದುವರಿತವೆ. 26 ಶುಭನ ಲಾಭ. ಯುಗಾದಿ ಕಳೀಲಪ್ಪ, ಈಗಲೇ ಯಾಕೆ ಹೇಳೋದು ಅಲ್ವೇ. ಯುಗಾದಿ ಮೇಲೆ ಆ ಭವಿಷ್ಯ. ಮಹಾ ತಪಸ್ವಿಗಳಾಗಿರ್ತಕ್ಕಂಥ ಶಿವಬಸವ ಮಹಾಸ್ವಾಮಿಗಳವರು ತಮ್ಮ ತಪಶಕ್ತಿಯಿಂದ, ಯೋಗ ಬಲದಿಂದ ಸರ್ವಭಕ್ತರನ್ನು ಉದ್ಧಾರ ಮಾಡುತ್ತಾ ಇಲ್ಲಿ ಶಿವಯೋಗ ಸಮಾಧಿಯಲ್ಲಿ ನೆಲೆಸಿ ನಿತ್ಯವೂ ಹರಿಸ್ತಾ ಇದ್ದಾರೆ. ಅವರ ಶಕ್ತಿ, ಪ್ರಭಾವ, ಭಕ್ತಿ ಎಲ್ಲ ಕಡೆ ಪಸರಿಸಿ ಜನರ ಕಷ್ಟ ಕಾರ್ಯಗಳು ನಿವಾರಣೆ ಮಾಡ್ತಾ ತನ್ನ ಹತ್ರ ಸೆಳೀತಾ ಇದ್ದಾರೆ. ಅಂದರೆ ಆ ಗುರುಗಳ ಒಂದು ತಪಶಕ್ತಿ ಬಳ್ಳವರದು. ಶಿವಯೋಗಿ ಸಾಕ್ಷಾತ್ ಶಿವನಾದ ಕಾರಣದಿ ಅವನಿ ಭೋಗಗಳು ಅವನು ಸುಳಿತಾ ಇಲ್ಲ. ಹಾಗೆ ತಾನೇ ತಾನಾಗಿ ಇಲ್ಲಿ ತನ್ನ ತಪಸ್ಸಾಮರ್ಥ್ಯದಿಂದ ದಿನ ಪ್ರಜ್ವಲ ಬೆಳೀತಾ ಇದೆ. ಆ ದಶೆಯಲ್ಲಿ ಈ ನಾಡು ಭಾಳ ಪವಿತ್ರವಾದದ್ದು. ಅದೇ ಪರಂಪರೆಯಲ್ಲಿ ಬಂದಂಥ ಶಿವಲಿಂಗ ಮಹಾಸ್ವಾಮಿಗಳು, ಅವರು ಸಹ ತಪೋನಿಷ್ಠರು, ಪೂಜಾನಿಷ್ಠರು, ಯೋಗರಾಗಿ ಇಲ್ಲಿ ನೆಲೆಸಿ ಇಲ್ಲಿ ಒಂದು ಗದ್ದಿಗೆ, 2 ಗದ್ದಿಗೆಗಳ ಮಹತ್ವ ಭಾಳ ಪ್ರಭಾವವಾಗಿ ಜನರನ್ನು ಉದ್ಧಾರ ಮಾಡ್ತಾ ಇದ್ದಾರೆ. ಆ ಥರದಲ್ಲಿ ನಮ್ಮ ಸದಾಶಿವ ಸ್ವಾಮಿಗಳು ಚಿಕ್ಕ ವಯಸ್ಸಾರು ಸಹಿತ ಒಳ್ಳೆ ಶಕ್ತಿಯಿಂದ, ನಿಷ್ಠೆಯಿಂದ ಒಂದು ಸೇವೆ ಮಾಡ್ತಾ ಜನರ ಮನಸ್ಸನ್ನು ಗೆದ್ದಿದ್ದಾರೆ. ಈಗ ಅವ್ರು ಹೇಳ್ತಾಯಿದ್ರು 35,000 ಜನ ಪ್ರಸಾದ ನೋಡಿ. ಇಲ್ಲಿ ನಮ್ಮ ನಾಗರಾಜಪ್ಪ ಒಂದು ಬೆಳ್ಳಿ ತೋರಿಸಿದಲ್ಲಿ ಸಿಂಹಾಸನ ಮಾಡೋದು ನೋಡಿ, ನಾಗರಾಜ ತೋರಿಸಿದ್ದಾನೆ. ಹಾಗಾಗಿ ಎಲ್ಲರ ಭಕ್ತರ ಮನೆ ನೆಲೆಸಿ ಎಲ್ಲರ ಹೃದಯ, ಸ್ವಾಮಿಗಳು ಜೇಬು ನೋಡೋ ಸ್ವಾಮಿಗಳಲ್ಲ, ಅವರು ಹೃದಯ ನೋಡೋ ಸ್ವಾಮಿಗಳು. ನಿಮ್ಮ ಜೇಬು ನೋಡಲ್ಲ, ನಿಮ್ಮ ಹೃದಯವನ್ನು ನೋಡ್ತಾರೆ. ಹಾಗಾಗಿ ನಮ್ಮ ಸದಾಶಿವ ಸ್ವಾಮಿಗಳು, ಶಿವಲಿಂಗ ಸ್ವಾಮಿಗಳು, ಶಿವ ಸ್ವಾಮಿಗಳು ನಿಮ್ಮೆಲ್ಲರ ಹೃದಯ ಸಿಂಹಾಸನದಲ್ಲಿದ್ದು ನಿಮ್ಮ ಭಕ್ತಿಯ ಪ್ರತೀಕದಿಂದ ಸೇವೆಗೊಳ್ಳುತ್ತಾ ಎಲ್ಲರನ್ನು ಉದ್ಧಾರ ಮಾಡ್ತಾ ಇದ್ದಾರೆ. ಅಂದರೆ ಅದೇನು ತಪ್ಪೇನಲ್ಲ. ಡಿಸೆಂಬರ್ ತಿಂಗಳಲ್ಲಿ ಅತಿ ಹೆಚ್ಚು ಅಪಘಾತಗಳಾಗೋದು, ಸಾವು ನೋವು ಸಂಭವಿಸ್ತಾ ಇದೆ. ಮುಗಿತಾ ಇನ್ನು ಮುಂದುವರಿತಾ ಬರೋದು ಡಿಸೆಂಬರು ಅಂತ ಎಲ್ಲ ತಂಗಿರೋದು. ಇದು ಇನ್ನೂ ಜಾಸ್ತಿ ಆಗ್ತದೆ. ಇನ್ನು 2000 ವಿಷಯ ನಾನು ಯುಗಾದಿ ಮೇಲೆ ಹೇಳ್ತೀನಿ. CM ಕುರ್ಚಿ ವ್ಯವಸ್ಥೆ ತುಂಬ ಕಡಿಮೆ ಮುಗಿತಾ ಇದೆ. ಚೀಫ್ ಮಿನಿಸ್ಟರ್ ಕುರ್ಚಿ ಯಾಕೆ ನಿಮಗೆ ಆಸ್ತ್ರ? DK ಶಿವಕುಮಾರ್, ಸಿದ್ದರಾಮಯ್ಯ ಯಾರು ಅಪೇಕ್ಷೆ ಪಟ್ಟುವೇ ಇಲ್ಲ. ಅವರು ಇಬ್ಬರು ಪಡ್ತಾ ಇದ್ದಾರೆ. ಇಲ್ಲಿ ಕಾಣ್ತಾ ಇಲ್ಲವಲ್ರಿ, ಇಲ್ಲಿ ನೋಡಿ ಸ್ಪೀಕರಲ್ಲೇ ಕೂತಾರೆ, ಏನು ಕಾಣ್ತಾ ಇಲ್ಲ. ಅಂಥದ್ದೇನಿಲ್ಲ. ನಾನು ಹಿಂದೆ ಹೇಳಿದ್ದೆ ನಿಮಗೆ, ಅಂಬಲಿಯು ಅಳಸೀತು, ಕಂಬಳಿಯು ಹಾಸೀತು. ಅಂಬಲಿಯು ಅಳಸೀತು, ಕಂಬಳಿಯು ಹಾಸಾಯಿತು, ಕೈಲಾಸದಲ್ಲಿ ಕೈ ಪೂಜೆ ಮಾಡಿತು ಅಂತ. ಅವಾಗ ಸರ್ಕಾರ ಇರಲಿಲ್ಲ, ಅಂಬಲಿ ಅಳಿಸ್ತು. ಮಾದಾರ ಚೆನ್ನಯ್ಯನ ಮನೆಯ ಅಂಬಲಿ ಅವ್ರಿಗೆ ಆಗಲಿಲ್ಲ. ಕಂಬಳಿಯು ಹಾಸೀತು, ದಟ್ಟಿ ಆಲಮತ ಸಮಾಜಕ್ಕೆ ಅದು ಹೋಯಿತು. 5 ವರ್ಷ ಸಮಗ್ರವಾಗಿ ನಡೆಸಿದರು. ಈಗ ಮತ್ತೆ ಬಂತು. ಈಗ ಅಕ್ಕಬಕ್ಕರು ವಿಜಯನ ಸಾಮ್ರಾಜ್ಯ ಕಟ್ಟಿದರು. ಇವತ್ತು ಅವರ ಹೆಸರು ಚಿರಸ್ಥಾಯಿಯಾಗಿದೆ. ಶಿವಾಜಿ ಗದಗಿನಲ್ಲಿ ಹುಟ್ಟಿದರು, ಆಲಮತ ಸಮಾಜ ಹುಟ್ಟಿರ್ತಕ್ಕಂಥವನು. ಸಂಗೊಳ್ಳಿ ರಾಯಣ್ಣ ಕಿತ್ತೂರಿನ ಸಾಮ್ರಾಜ್ಯವನ್ನು ಉಳಿಸಿದವನು.
ಕಾಶಿ ಕ್ಷೇತ್ರಗಳು ರಾಣಿ ಕುರುಬ ಸಮಾಜದವಳು. ಹಾಗೆ ಈ ಕುರುಬ ಸಮಾಜ ಏನಪ್ಪ ಅಂದರೆ ಅದು ಕಾಡು ಅಡವಿಯಲ್ಲಿದ್ದು ಕುರಿಗಳು ಮೇಯಿಸ್ಕೊಂಡು ಆ ಲಿಂಗ ನೋಡ್ತಾ ಪ್ರಕೃತಿಯಿಂದ ಭವಿಷ್ಯವನ್ನು ಕಂಡವರು. ಕುರುಹಿನ ಕಟ್ಟು ಅಂತ, ನೀವು ಕುರುಬರು ಕಟ್ಟು ಅಂತ ನಮ್ಮಲ್ಲೀಗ ಅವರು ಒಂದು ಅಗ್ನಿಯಾಗಿ ಬರೆದ್ರು, ಮುಂದೆ ಏನಾಗುತ್ತೆ ಎಂತ ಆಗುತ್ತೆ ಮಳೆ ಬೆಳೆ ಬರೆದ್ರು ಕುರುಬರು ಕಟ್ಟು ಅಂತ. ಹಾಗೆ ಒಂದು ದೈವಿ ಬಲ ಉಳ್ಳತಕ್ಕಂಥ ಹಾಲು ಕೆಟ್ಟರು ಆರು ಮತ ಕೆಡಲ್ಲ ಅಂತಾರೆ ಒಂದು ಗಾದಿ. ಪುರಾತನವಾದ ಮತ ಅದು, ಇವತ್ತಿಂದಲ್ಲ ಸಮಾಜ ಇದು. ಅಂಥ ಸಮಾಜಕ್ಕೆ ಒಂದು ಯೋಗ ಬಂದಿದೆ, ನೀವು ಬಿಡಿಸಿಕೊಳ್ಳೋದು ಕಷ್ಟ, ಅವರಾಗೆ ಬಿಟ್ಟರೆ ಯೋಗ ಇದೆ. ಸಂಕ್ರಾಂತಿ ನಂತರ ಸಂಕ್ರಾಂತಿ ಆಗುತ್ತೆ ಅಂತ ರಾಜಕಾರಣಿಗಳು ಮಾತಾಡ್ತಿದ್ದಾರೆ. ಸರ್ಕಾರ 5 ವರ್ಷ ಪೂರೈಸುತ್ತಾ ಅಥವಾ ಏನು ಹೇಗೆ? ನಮ್ಮ ಭಾರತೀಯ ಪರಂಪರೆಯಲ್ಲಿ ಜ್ಯೋತಿಷ್ಯಕ್ಕೆ ಮಹತ್ವವಾದ ಸ್ಥಾನ ಇದೆ. ಯಾರು ಭವಿಷ್ಯದ ಬದುಕೋರು ಯಾರು? ನಾಳೆ ನೋಡೋಕ್ಕೆ ಜನ ಬದುಕ್ತಿರೋದು. ಹಾಗೆ ನಮ್ಮಲ್ಲಿ ಏನಿದೆ, ಸಂಕ್ರಾಂತಿ ಭವಿಷ್ಯ ರಾಜರಿಗೆ ಮಹಾರಾಜರಿಗೆ, ಹಿಂದಿನ ಹಡಗಿನ ವ್ಯಾಪಾರ ಇದ್ದದ್ದು ದೊಡ್ಡ ದೊಡ್ಡ ವ್ಯಾಪಾರಸ್ಥರಿಗೆ, ಹೋರಾಟ ಮಾಡೋಂಥವರಿಗೆ ಆ ಸಂಕ್ರಾಂತಿಯ ಫಲ ಅದು ರವಿಯನ್ನು ಆಧಾರವಾಗಿ ಹೇಳ್ತಕ್ಕಂಥದ್ದು. ಸೂರ್ಯ ಸಂಕ್ರಾಂತಿಯಲ್ಲಿ ಅವನು ಉತ್ತರಾಯಣ ಕಡೆ ಬರ್ತಾನೆ, ಆ ಫಲದ ಮೇಲೆ ಅದನ್ನು ಹೇಳ್ತಕ್ಕಂಥದ್ದು. ಹೀಗಾಗಿ ಹಿಂದಿನ ಕಾಲದ ರಾಜರುಗಳು ಮಹಾರಾಜರುಗಳು ವ್ಯಾಪಾರಸ್ಥರು ಮತ್ತು ಅನೇಕ ಹೋರಾಟಗಾರರು ಉದ್ಯಮಶೀಲರು ಅವರು ಈ ಭವಿಷ್ಯವನ್ನು ನಂಬುತ್ತಾರೆ. ಇದ್ರ ಮೇಲೆ ನಡೀತದೆ ಯುಗಾದಿ, ಚಂದ್ರಮಾನ ಯುಗಾದಿ ಅಂತ. ಆ ಹಿಂದೂ ಸಮಾಜದಲ್ಲಿ ಚಂದ್ರನ ಆಧಾರ ಇಟ್ಟುಕೊಂಡು ಭವಿಷ್ಯ ಹೇಳ್ತಕ್ಕಂಥದ್ದು, ಅದು ಯುಗಾದಿಯಲ್ಲಿ ಬರ್ತಕ್ಕಂಥದ್ದು. ಹಾಗೆ ಈ ಸಂಕ್ರಾಂತಿ ಫಲದಲ್ಲಿ ವಿಶೇಷವಾಗಿ ರಾಜರಿಗೆ ಮಹಾರಾಜರಿಗೆ ಅದೆಲ್ಲ ಫಲ ಏನೂ ಫಲ ಇಲ್ಲ. ಬಡ್ಜೆಟ್ ಆಗೋರಿಗೆ ಏನು ತೊಂದರೆ ಇಲ್ಲ. ಅದಾದಮೇಲೆ ಬಡ್ಜೆಟ್ ಆದಮೇಲೆ ಅವರಾಗೆ ಬಿಟ್ಟರೆ ಬೇರೆಯವ್ರಿಗೆ ಅವಕಾಶ ಆಗ್ಬೋದು. ಶಿವನ ಮಲ್ಲಿಗೆಯ ಮಡಿಯ ಹೂವು ಬಲಪಾದದಿಂದ ಬಿದ್ದಾವು ಎರಡು, ಶಿವನ ಪಾದ ಸೇರ್ತವೆ. ಆಮೇಲೆ ಅದರ ಹಿಂದೆನೂ ಕೂಡ ಭೂಪಟದಲ್ಲಿ ಒಂದು ದೇಶ ಆಳ್ತಾ ಹೋಗುತ್ತೆ ಅಂತ ಹೇಳಿ ಉಕ್ರೇನ್ ಆ ಭವಿಷ್ಯ ಎಷ್ಟೋ ಓದುವಲ್ಲ, ಔಷಧಿ ಹೇಳಿದೆ, ನೀರು ಮುಳುಗ್ತವೆ, ಬೆಂಕಿ ಉಗಿಯ ನುಗ್ಗುತ್ತೆ, ಹೇಳ್ಬೋದು ಎಲ್ಲ ಹೇಳಿದ್ನಲ್ಲ. 26ಕ್ಕೆ ನೋಡುತ್ತೀರ, ಅದಕ್ಕಿಂತ ಜಾಸ್ತಿ ಆಗುತ್ತೆ. 26 ಅದಕ್ಕಿಂತ ಜಾಸ್ತಿ ಆಗಿ ಯುಗಾದಿ ಕಡೆ ಇವಾಗ ನಂತರ ಸಮಸ್ಯೆ ಆಗುತ್ತೆ. ಅದು ಅವಾಗ ಹೇಳೋಣ. ಅದರ ಈಗ ಕೇಂದ್ರದಲ್ಲಿ ನೋಡಿದಾಗ ಇವು ರಾಷ್ಟ್ರದ ವಿಚಾರಗಳನ್ನು ಬಂದಾಗಲೂ ಕೂಡ ಸಾಕಷ್ಟು ಆಗಿರುವಂಥದ್ದು, ರಾಜಕೀಯ ವಿಪ್ಲವಗಳು ಸಂಭವಿಸ್ತಾ ಇದ್ದಾವೆ. ಅವನ್ನೆಲ್ಲ ನೋಡಿದಾಗ ತಮ್ಮ ಅಭಿಪ್ರಾಯ ನೋಡಿದಾಗ? ನಾನು ಹಿಂದೆ ಹೇಳಿದ್ದೀನಿ, ಅರಸನ ಅರಮನೆಗೆ ಕಾರ್ಮೋಡ ಕವಿದೀತು. ಹಿಂದೆ ಹೇಳಿದೆ ನಾನು, ಪ್ರಧಾನಮಂತ್ರಿಗಳಿಗೆ ಆಘಾತ ಇದೆ, ಕೆಲವು ಸಾಯ್ತಾರೆ ಅಂತ ಹೇಳಿದೆ. ಆನಂತರ ಚೀನಾದಲ್ಲಿ ಏನಾಯಿತು, ಪ್ರಧಾನಮಂತ್ರಿ ಬದುಕಿದ್ದೇ ಹೆಚ್ಚಾಯಿತು ಅಲ್ವೇ. ಹಾಗಾಗಿ ಅಂಥ ಸಮಸ್ಯೆಗಳು ಇನ್ನೂ ಮುಂದುವರಿತವೆ. 26 ಶುಭನಲ್ಲ, ಯುಗಾದಿ ಕಳೀಲಪ್ಪ, ಈಗಲೇ ಯಾಕೆ ಹೇಳೋದು ಅಲ್ವೇ. ಯುಗಾದಿ ಮೇಲೆ ಆ ಭವಿಷ್ಯ.